ಈಗ ನೀವು ಯೋಚನೆ ಮಾಡಿ, ನಿಮಗೆ ಅಕ್ಕಿ ಕೊಡ್ತೀವಿ, ಊಟ ಮಾಡ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕಲ್ಲಾಗ್ತಕ್ಕಂತ ಅಡ್ಡ ಬರ್ತಕ್ಕಂತ ಪ್ರಯತ್ನ ಮಾಡ್ತಾರಲ್ಲ, ಈ ಮೋದಿಗೆ ನೀವು ಓಟ್ ಹಾಕ್ಬೇಕಾ? ಓಟ್ ಹಾಕ್ಬೇಕೇನ್ರಿ? ಓಟ್ ಹಾಕ್ಬೇಕಾ? ಇವ್ರು ನೀವು ಜಾಧವ್ ಹೋದ್ ಸಾರಿ ಕಳಿಸಿದ್ರಲ್ಲ, ಗೆಲ್ಲಿಸಿ ಕಳಿಸಿದ್ರಲ್ಲ, ಬಡವರಿಗೆ ಅಕ್ಕಿ ಕೊಡಿ ಅಂತ ಹೇಳಿದ್ರೆ ಏನಾದ್ರು ಹೇಳಿದ್ರ? ಮತ್ತೆ ಜಾಧವ್ ಮತ್ತೆ ಗೆಲ್ಲಿಸ್ತೀರಾ? ಮತ್ತೆ ಗೆಲ್ಲಿಸ್ತೀರಾ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಬಡವರು ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರಿಗೆ ಯಾವ ಕಾರಣಕ್ಕೂ ಕೂಡ ಈ ದೇಶದ ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಯಾವ ಕಾರಣಕ್ಕೂ ಓಟ್ ಹಾಕಬಾರದು. ನುಡಿದಂತೆ ನಡೆದಿದ್ದೀವಲ್ವಾ? ನುಡಿದಂತೆ ನಡೆದಿದ್ದೀವಲ್ವಾ? ನಿಮ್ಮ ಅಕೌಂಟ್ಗೆಲ್ಲ ದುಡ್ಡು ಬಂದಿದೆಯಲ್ವಾ? ನಿಮ್ಗೆ ಖರ್ಚು ಮಾಡ್ಲಿಕ್ಕೆ, ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಲಿಕ್ಕೆ ಹಣ ಸಿಗ್ತಾ ಇದೆಯಲ್ಲ? ಇದು ನಾವು ನುಡಿದಂತೆ ನಡೆದಿದ್ದೀವಿ. ಯಾಕಂತಂದ್ರೆ ಬಸವಾದಿ ಶರಣರು ಬೀದರ್ ಜಿಲ್ಲೆಯಲ್ಲಿ ಅವರ ಕರ್ಮಭೂಮಿ, ಬಸವನ ನಾಡು ಇದು. ಅವರು ನುಡಿದಂತೆ ನಡೆದಂತವರು. ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆಯನ್ನ ಬಯಸಿದಂತ ಸಮಾಜ ಆಗ್ಬೇಕು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆ ಹೋಗಿ ಸಮಾನತೆ ಬರಬೇಕು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆಲ್ಲ ನ್ಯಾಯ ಸಿಕ್ಕಬೇಕು ಅಂತೇಳಿ ನಮಗೆ ಅಂತ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟೋಗಿದ್ದಾರೆ. ಬಸವಾದಿ ಶರಣರು ಏನ್ ಹೇಳಿದ್ರು ಅವೆಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಇದ್ದಾವೆ. ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿ ಅದನ್ನ ಘೋಷಣೆ ಮಾಡಿ ಆದೇಶನೂ ಕೂಡ ಹೊರಡಿಸಿದ್ದೀವಿ. ಸಾಂಸ್ಕೃತಿಕ ನಾಯಕ ಯಡಿಯೂರಪ್ಪ ಮಾಡಿದ್ರ ಈ ಕೆಲಸನ? ಯಡಿಯೂರಪ್ಪ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಬಸವಣ್ಣವರ ಹೆಸರು ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ? ನಾಚಿಕೆ ಆಗ್ಬೇಕು ಇವ್ರಿಗೆ. ನಮ್ಮ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡಿ, ಅದ್ರ ಜೊತೆಗೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅದನ್ನ ಪುನರುಜ್ಜೀವನ ಮಾಡ್ತಕ್ಕಂಥ, ಪುನರ್ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಕ್ಕೆ ನಾವು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.